ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಸೊ ಬರೀ ಇವತ್ತೈತಿ ವೆನ್ಸ್ಡೇ. ಸೊ ಇವತ್ತು ನಾ ಲಾಗ್ ಆಲ್ಮೋಸ್ಟ್ 9:30 10 o'clock ಆಗಾಕ ಬಂದೈತಿ. ನಮ್ಮ ಚಿಕ್ಕೂನು ರೆಡಿಯಾಗಿ ಸ್ಕೂಲಿಗೆ ಹೋಗ್ಯಾಳು. ಬೆಳಗ್ಗೆನೇ ಎದ್ದು ಹೋಗ್ಯಾಳಕಿ. ಆಕಿನ ರೆಡಿ ಮಾಡಿಸೆ ನಾ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ. ಇವತ್ತು ಸೀದಾ ರೊಟ್ಟಿ ಪಲ್ಯ, ಆಮೇಲೆ ಇವಾಗ ಜಸ್ಟ್ ರೈಸ್ ಮಾಡೋಕ್ಕಿಟ್ಟೆನು. ಆಮೇಲೆ ಇಲ್ಲೇ ನಮ್ಮ ಚೆರು ಕಟ್ಕೊಂಡು ಹೋಗೋಕೆ ಇವತ್ತು ಮ್ಯಾಗಿ ಮಾಡೇನು. ಆಮೇಲೆ ಇವತ್ತು ರೊಟ್ಟಿ ಮಾಡಿದ್ನ, ಹಾಗಾಗಿ ಮ್ಯಾಗಿ ಕಟ್ಟೇನು. ಆಮೇಲೆ ಇಲ್ಲೇ ಸೌತೆಕಾಯಿ ಕಟ್ ಮಾಡಿಟ್ಟೇನು ಜಸ್ಟ್ ಈಗ. ಬೆಳಗ್ಗೆ ಎದ್ದ ಪಲ್ಯ ಹೆಸರು ಕಾಳು ಪಲ್ಯ ಮಾಡೇನು. ಆಮೇಲೆ ರೊಟ್ಟಿ ಮಾಡಿಟ್ಟೇನು. ಇನ್ನು ಒಂದೆರಡು ಅಷ್ಟೇ ಇರಬೇಕು ರೊಟ್ಟಿ, ಯಾಕಂದ್ರೆ ಕಡಿಮೆ ನಾನು ರೊಟ್ಟಿ ಬೆಳಗ್ಗೆ ಮಾಡಿದ್ನಲ್ಲ, ಹಾಗಾಗಿ ಕಡಿಮೆ ಮಾಡಿದ್ನು. ಆಮೇಲೆ ಇವಾಗ ಚರಂದ ಬ್ಯಾಗ್ ರೆಡಿ ಮಾಡತ್ತೇನು. ಯಾಕೋ ಒಂಥರ ಸುಸ್ತು. ಆಮೇಲೆ ನೀನು ಹೇಳಿಲ್ಲ ಕಾಲೆಲ್ಲ ಫುಲ್ ಇದನ್ನು ಹತ್ತಂಗೆ ಆಗತ್ತಾವ ಅಂಥೇಳಿ ಉರಿ ಆಗತ್ತವು ಪಾದೆಲ್ಲ, ಯಾಕೋ ಗೊತ್ತಿಲ್ಲ. ಆಮೇಲೆ ನಿನ್ನೆ ಸಂಜೆಗೆ ಹೋಗಿ ಹಾಸ್ಪಿಟಲ್ಲು ತೋರಿಸ್ಕೊಂಡು ಬಂದಿನು. ಆಮೇಲೆ ಅವರ ವಿಟಮಿನ್ ಡಿಫಿಷಿಯನ್ಸಿದ ಟ್ಯಾಬ್ಲೆಟ್ ಕೊಟ್ಟರು. ಆಮೇಲೆ ಪೇನ್ ಕಿಲ್ಲರ್ದೊಂದು ಕೊಟ್ಟಿರು. ಸೊ ಪೇನ್ ಕಿಲ್ಲರ್ದೇನು ತೊಗೊಳಕ್ಕೋಲಿಲ್ಲ ನಾ, ಯಾಕಂದ್ರೆ ಬೋನ್ಸ ಮಸಲ್ಸ್ ಅದು ಏನೂ ಪೇನ್ ಇಲ್ಲ, ಜಸ್ಟ್ ಉರಿ ಅಷ್ಟು ಆಗೋದಿತ್ತು. ನೀರು ಜಾಸ್ತಿ ಕುಡಿಯತ್ತೇನು, ಆದರೂ ಯಾಕೋ ಕಡಿಮೆ ಅನ್ಸಾತಿಲ್ಲ. ಇವತ್ತೂ ಬೆಳಗ್ಗೆಯಿಂದ ಹಂಗೆ ಅನ್ಸಾತಿತ್ತು. ಕಾಲು ಕೆಳಗಿಟ್ರೆ ಸಾಕು ಫುಲ್ ಬೆಂಕಿಯಾಗಿಟ್ಟಂಗೆ ಆಗತೈತಿ. ಆಮೇಲೆ ಒಟ್ಟು ಕಾಲು ಹಿಂಗೆ ಮ್ಯಾಗ ಇಟ್ಕೊಂಡು ಕೂತ್ರೂ ಫುಲ್ ಇದನ್ನಾಗತೈತಿ, ಉರಿ ಫುಲ್ ಫೀಲ್ ಆಗತೈತಿ. ಹಾಗಾಗಿ ಅದು ಬಹುಶಃ ಥೈರಾಯ್ಡಿಂದ ಆಗತೈತೋ ಅಥವಾ ಯಾಕಂದ್ರೆ ಹೈಪೋಥೈರಾಯ್ಡಿಸಮ್ ಬೇರೆ ಐತೆ ನನಗೆ. ಸೊ ಥೈರಾಯ್ಡಿಂದ ಆಗತೈತೆ ಅಥವಾ ವಿಟಮಿನ್ ಡಿಫಿಷಿಯನ್ಸಿಂದ ಆಗತೈತೆ ಗೊತ್ತಿಲ್ಲ. ಸೊ ಡಾಕ್ಟರ್ ನೀನೆ ಎಲ್ಲ ಹೇಳಿದ್ನು, ಅದರ ವಿಟಮಿನ್ ಡಿಫಿಷಿಯನ್ಸಿದನ್ನು ಟ್ಯಾಬ್ಲೆಟ್ ಕೊಟ್ಟಾರು. ಸೊ ಹಿಂಗೈತಿ ಕತಿ. ಹಾಗಾಗಿ ಮೂಡೇ ಇರಲಿಲ್ಲ ನಂಗೆ ಬೆಳಗ್ಗೆ ಲಾಗ್ ಮಾಡೋಕೆ, ಚಿಕ್ಕೂ ಹೋದಾಗ. ಸೊ ಈಗ ಲಾಗ್ ಸ್ಟಾರ್ಟ್ ಮಾಡತ್ತೇನು ಬರ್ರಿ. ಇವತ್ತು ಸಂತೆ ಬೇರೆ ಐತಿ. ಸೊ ಸಂತೆಗೆ ಬೇರೆ ಹೋಗಬೇಕು, ಅದಕ್ಕೆ ಜಲ್ದಿ ಹೆಂಗಿದ್ರು ಕೆಲಸ ಮುಗ್ದೈತಿ. ಬರ್ರಿ ನೋಡ್ರಿ, ಟೈಮ್ 10:56 ಆಯಿತು. ಅಬ್ಯಾಕಸ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡಿನು. ಆಮೇಲೆ ಇಲ್ಲೇ ವಾಷಿಂಗ್ ಮಿಷಿನ್ ಎಂಡಾಗಿದ್ದು ಇದ್ರಿಂದ ಅರಿಗಳು ತೆಗೆದ ಮ್ಯಾಗ ಒಣಗಾಕಿ ಬರ್ತಾರೆ. ಇವಾಗೆಲ್ಲ ಅರಿಗಳ ಒಣಗಿ ಹಾಕಿನು, ಬುಟ್ಟಿ ಇಲ್ಲೇ ಇಡ್ತಾನೆ, ಯಾಕಂದ್ರೆ ಅರಿಗಳ ವಾಪಸ್ ತಗೊಂಡು ಹೋಗಕ್ಕೆ ಬರ್ತೈತಿ ಅಂಥೇಳಿ. ಅದು ಟ್ರ್ಯಾಕ್ಟರ್ ಬಂದೈತಿ ಸಿಮೆಂಟ್ ಒಯ್ಯಕ್ಕೆ. ಕಸ ನೋಡ್ರದ ಇಟ್ಟಿರೋದೈತಿ. ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕು ನೋಡ್ರಿ. ನೀರು ಹಾಕಿ ಟೈಮ್ 12 o'clock ಆಯಿತು. ಸೊ ಸಂತಿಗೆ ಹೋಗಿ ಬಂದ ಶೇಂಗಾ ತೊಗೊಂಬಿನ. ಹಸಿ ಶೇಂಗಾ 30 ರೂಪಾಯಿ ಶೇರ. ಇಷ್ಟು ಬಂದು ನೋಡ್ರಿ, ಒಂದು ಪಾವು kg ಮ್ಯಾಗ ಆಗುವಟ್ಟು ಬಂದವು. ಆಮೇಲೆ ಸಂತಿ ಎಲ್ಲ ತೆಗೆದು ಜೋಡಿಸಿಟ್ಟಿದ್ನು. ಇಲ್ಲೇ ಬೆಳ್ಳುಳ್ಳಿ 30 ರೂಪಾಯಿ ಶೇರ್ ನೋಡ್ರಿ, ಒಂದು ಬುಟ್ಟಿ. ಈ ಬುಟ್ಟಿಗೆ ಒಂದು ಬುಟ್ಟಿ ಆಗೋಷ್ಟು ಬಂದವು. ಒಂದು ಶೇರ್ಗೆ 50 ರೂಪಾಯಿ, 30 ರೂಪಾಯಿ ಅಲ್ಲ 50 ರೂಪಾಯಿ. ಆಮೇಲೆ ಉಳ್ಳಾಗಡ್ಡಿದು ಎಲ್ಲ ಹತ್ರ ಜಾಗಕ್ಕೆ ತೆಗೆದಿಟ್ಟಿದ್ನು. ಇವಾಗ ಬಸ್ ತೆಗೆದಿಟ್ಟ ಟೈಮ್ ನೋಡ್ರಲ್ಲಿ 12:02 ಆಯ್ತು ಈಗ ಆಲ್ರೆಡಿ. ಇವಾಗ ಸ್ವಲ್ಪ ಅನ್ನ ಜಾಸ್ತಿ ಏನೂ ಬಂದಿರಲಿಲ್ಲ. ಸೊ ಹಾಗಾಗಿ ಬಾಳೆಹಣ್ಣು ಅಷ್ಟೇ ತೊಗೊಂಬಂದು. ಇವು 50 ರೂಪಾಯಿ ಡಜನ. ಸೊ ಬರ್ರಿ ಇವಾಗ